ನಮಸ್ಕಾರ ರೀ ಯಜಮಾನ್ರ. ಓ ಮದೇವಪ್ಪ, ಬರ್ರಿ 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 ಕುತ್ಕರಿ. ನಮಸ್ಕಾರ ರೀ ನಿಮ್ಗೂ. ಏನ ಒಂದ್ ಕಪ್ ಚಾ ತಂಬ, ಮದೇವಣ್ಣ ಬಂದಾರ. ಹ್ಞೂನ್ರಿ ತಮ್ಮಂದೆ. ಮತ್ತೇನ್ರಿಪ್ಪ ಸಮಾಚಾರ? ಏನಾತು ನಾವ್ ಹೇಳಿದ ವಿಚಾರ? ಅದ ವಿಚಾರನ ಮಾತಾಡಕ್ ಬಂದ್ ನೋಡ್ರಿ. ಈಗ ನಮ್ ಕಡೆದ ಏನು ತೊಂದ್ರೆ ಇಲ್ರಿ, ಹುಡುಗಂತೂ ಒಪ್ಪಿಗೆಂದನ. ಇನ್ನೇನು ಒಂದ್ ಅರ್ಧ ತೊಲಿದ್ ಒಂದ್ ಉಂಗ್ರ ಹಾಕನ್ ಮಾವ ಅಂತಂದು ಭಾಳ ಇದು ಮಾಡಕತ್ತೇನ. ಅದಕ್ಕ ನೀವು ಮತ್ತ ಮನಿ ಪನಿ ನೋಡ್ತೀನಿ ಅಂದ್ರ ನೋಡಾಕ್ ಅಡ್ಡಿ ಇಲ್ಲ. ಆರಾಮದಿರಿ ಅಣ್ಣಾರ? ತಗಳ್ರಿ ಚಾನ. ಹೂನವ ಆರಾಮದನ್ ನೋಡ್ವಾ. ಅಲ್ರಿ ಅಣ್ಣಾರ, ಮನೆ ನೋಡ್ತಿದ್ರು ನೋಡ್ರಿ ಅಂತೀರಲ್ಲ, ನೋಡಿ ಏನು ಮಾಡೋದೈತ್ರಿ? ಬಾಡಿಗೆ ಮನೆ ಅದೇನು ಇವರು ಬಿಡ್ರಿ ಅಂದ್ರೆ ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ಏನು ಸ್ವಂತದಪ್ಪ ಹಿಂದ ಮುಂದೆ ನೋಡಿ ಅಡ್ಡಾಡಿ ನೋಡೋಣ ಅನ್ನಂಗೈತೆ ಏನಿಲ್ಲ. ಮತ್ತು ಆ ಮನೆ ನೋಡ್ರಿ ಏನು ಉಪಯೋಗ ರೀ? ಇರ್ಲಿ ಬಿಡ್ರಿ, ನಡಿತೈತಿ. ಆದ್ರೆ ಯಾಕೆ ನನಗೆ ಆ ಮನೆಗೆ ಕೊಡಾಕ ಮನಸ್ಸಿಲ್ಲ. ಇವ್ರು ಕಾಟಕ್ಕೊಂದು ಅರ್ಧ ಕೊಡೋದು. ಈಗ ತಂಗಿ ಮದುವೆ ಆತಂದ್ರೆ ನಾಳೆ ಅಕ್ಕಗೆ ಹೊರ ಹತ್ತೋದು ಕಷ್ಟ ಐತಿ. ಯಾಕೆ ಬಿಟ್ಟಾರ ಅಂಥೇಳಿ ಹಿಂಜರಿತಾರ ಅಂತೇಳಿ ಈಗ ನಿಂತು ಕಾಲ ಮೇಲೆ ಮದುವೆ ಮಾಡಕ್ಕೆ ನಿಂತ್ಕೊಂಡಂಗೆ ನೋಡ್ರಿ ಈಗ. ಹಾ ಹೌದ್ ಬಿಡ್ರಿ, ಅದೇನ ಖರೆ ನಮ್ಮತ್ತ. ಆದ್ರ ಈಗ ನೀವೇನ್ ಅಷ್ಟಕ್ಕೊಂದು ಚಿಂತೆ ಮಾಡೋ ಅಂತದ್ ಏನಿಲ್ಲ ತಗೊಳ್ರಿ. ಹುಡುಗ ಹೆಂಗ ಸಾಲಿ ಕಲ್ತಾನ, ನೌಕರಿ ಕೊಡಿಸ್ತೇವೆ ಅಂತೀರಿ. ಅಳಿಯನ್ನ ಇತ್ಲಾಗ ಕರ್ಕೊಂಬಂದ್ ಬಿಡುವಂತ್ರಿ. ಅವನಿಗೆ ಯಾರದಾರ ತಾಯಿ ಅಣ್ಣ ಹೆಂಡತಿ ಅವ್ರ ಪಾಡಿಗೆ ಅವ್ರ ಲೆಕ್ಕಕ್ಕೆ ಇದ್ ಬಿಡ್ತಾರ. ಈ ಹುಡುಗಂದು ಏನ್ ಲೆಕ್ಕ ಇರಂಗಿಲ್ಲ. ಹಂಗಾಗಿ ನಿಮ್ಮ ಹಳೆಯ ನಿಮ್ ಕಡೆ ಕರ್ಕೊಂಬಂದ್ ಇಟ್ಕೊಂಡ್ಬಿಡ್ರಿ, ಮುಗಿದೋಕತಿಲ್ಲ ಅಲ್ಲಿಗೆ, ಸಮಸ್ಯೆನೇ ಇರಂಗಿಲ್ಲ. ಹೌದ್ರಿಪ್ಪ, ನಾನು ನಿಮ್ಮ ಹಂಗ ವಿಚಾರ ಮಾಡಿದೆ. ನಾಳೆ ಹಳೆಯನ್ನ ಕರ್ಕೊಂಬಂದಿಲ್ಲ ಇಟ್ಕಂದ್ರ ಆತ ಹೆಂಗ ನೌಕರಿ ಇರ್ತೈತಿ, ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಾರ, ಏನ್ ತೊಂದ್ರೆ ಆಗಂಗಿಲ್ಲ ಅಂತ ವಿಚಾರ ಮಾಡಿ ಹ್ಞೂ ಅಂದನ್ರಿ. ಆಕೆ ನನ್ನ ಮಗಳೆಲ್ಲ ಒದರಾಡಕತ್ತೇಳ. ಈಗ ತಂಗಿ ಗಂಡು ನೋಡಿದ್ರೆ ನೌಕರಿ ಆಗದನ, ನನ್ನ ಗಂಡಿಗೆ ಏನ್ ನೌಕರಿ ಇಲ್ಲ ಏನಿಲ್ಲ ಅಂತ ನೀ ಮಾಡಕತ್ತೀರಿ ಅಂತಂದು. ಈಗ ಅವಸರಕ್ಕೆ ಸಿಗೋ ಅಂದ್ರೆ ಸಿಗ್ಬೇಕು ಅಲ್ಪ. ಅವೇನ್ ಪ್ಯಾಟ್ಯಾಗ ಇಟ್ಟಿರವ ತಂದು ಮಾಡ್ತೇವೆ ಬಿಡನ್ನಾಕ. ಏನಿಲ್ಲ, ಏನ್ ಮಾಡಾಕತಿ ಈಗ, ಋಣ ಎಲ್ಲೆಲ್ಲಿ ಇರ್ತೈತೆ ಅಲ್ಲೆಲ್ಲಿ ಆಗದಲ್ಲ ಅದು. ಹಾ ಅದೇನ ಕರೆ ಬಿಡ್ರಿ ಹಂಗಾರ. ಸರಿ ತಗೊಳ್ರಿ, ನಾನು ಇದನ್ನ ಹೇಳಿ ಹೋಗಕ್ಕಾಗಿನ ಬಂದೆ. ಬರ್ಲಿರ ಹಂಗಾರ ನೀವು ಮದುವೆ ತಯಾರಿ ಎಲ್ಲ ನಡೆಸ್ಕರ್ರಿ. ಇನ್ನೇನ ನೆನ್ಪು ಹಾರ್ಬೇಡ್ರಿ ಹಳೆಯಾಗ ಒಂದು ಉಂಗ್ರ ಹಾಕಕ್ಕ. ಪಾಪ ಅವರು ಏನ್ ಇಲ್ದಾರ ಅಂತಂದ ಸುಮ್ನ ಹೂ ಅಂದಾರ. ಈಗ ಅದ್ರ ಬೇರೆ ಕನ್ಯಾ ನೋಡ್ಲಾರ್ದಂಗ ಹೂ ಅಂದ್ಬಿಟ್ಟನ. ನೌಕರಿ ಕೊಡಿಸ್ತಾರನ್ನ ಆಸೆಕ್ಕ. ಅದಕ್ಕ ಆತ್ ತಗೊಳ್ರಿ ಅಣ್ಣಾರ, ನಾವ್ ಯಾಕೆ ಹಂಗೆ ಮಾಡಕ್ ಹೋಗೋಣ? ನಮ್ಮ ಮಗಳಿಗೆ ಅಂದ್ರೇನ, ಮಗಳ ಗಂಡ ಅಂದ್ರೇನ ಇಬ್ರು ಬೇರೆ ಏನ್ರಿ? ಮಗಳಿಗೆ ಹಾಕಿದ್ರ ಅಷ್ಟ, ಹಳೆಯಾಗ ಹಾಕಿದ್ರ ಅಟ. ಮತ್ತೆ ಇವತ್ತಿಲ್ಲ ನಾಳೆ ನಮ್ಮ ಹಳೆ ನಮ್ಮ ಮನೆಗೆ ಬರೋಣಲ್ಲ. ನಾವೇನು ನಮ್ಮ ಮಗಳನ್ನ ಅಲ್ಲೇನು ಜೀವನ ಮಾಡಿಸ್ಬೇಕಾಗಿಲ್ಲ ಗಂಡ ಮನೆಗೆ. ಅಲ್ಲೇ ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ಏನಿಲ್ಲ, ಇಲ್ಲೇ ಬಂದು ಇರುವಲ್ರಕ್ಕ. ಕೊಡ್ತೇವೆ ತಗೊಳ್ರಿ, ಅದಕ್ಕೆ ಏನು ಚಿಂತೆ ಮಾಡಬೇಡ ಅಂತ ಹೇಳ್ರಿ. ಅಂದಂಗ ಗಂಡ್ಮಕ್ಳು ಏನ್ ಮಾಡಾಕತ್ತಾರ್ರಿ? ಗಂಡ್ಮಕ್ಳೇನೋ ಸಣ್ಣರದಾರ್ರಿ. ಒಬ್ಬ ಡಿಗ್ರಿ ಹೋಗ್ತಾನ, ಇನ್ನೊಬ್ಬ ಅವನಿಗಿಂತ ಸಣ್ಣವ. ಹೌದೇನ್ರಿ? ಅಕ್ಕರ ಅಂದ್ರಲ್ಲ, ನಮಗಿರ ಯಾರದಾರ್ರಿ? ಹಳೆಯನ ಅಲ್ಲ, ಇವತ್ತಿಲ್ಲ ನಾಳೆ ಮನೆಗೆ ಬರೋದಂದ್ರಲ್ಲ, ಅದಕ್ಕೆ ಕೇಳಿದೆ ನಾನು. ಸರಿ ತಗೊಳ್ರಿ ಹಂಗಾರ, ಬರ್ತೇನೆ ನಾನು. ಹಾ ಹೋಗಿ ಬರ್ರಿ. ರೀ, ನೀವು ಆ ಹುಡುಗನ ಮನೆಯವರಿಗೆ ಹೇಳೇ ಬಿಡ್ರಿ. ಹಿಂದೆ ಮುಂದೆ ನೋಡ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ಮದುವೆ ಆಗತ್ತಿಗೆನ ಇಲ್ಲೇ ಇರಲ್ರಿ ನಮ್ಮ ಮಳೆಯ. ಎಲ್ಲ ಸುದ್ದೆಲ್ಲ ಆದ್ಮ್ಯಾಗ, ನೌಕರಿ ಪೌಕರಿ ಆದ್ಮ್ಯಾಗ ಬೇಕಾರೆ ಬಂದು ನೋಡ್ಕೊಂಡ್ ಬರ್ತಾನ. ನಮ್ಮ ಮಳೆಯ ನಮಗೇನು ಒಜ್ಜಾಗಂಗಿಲ್ಲ ಅಂತಂದು ಬಾಯ್ ಬಿಟ್ಟು ಬಿಲ್ಕುಲ್ ಹೇಳ್ಬಿಡ್ರಿ. ಅವ್ರದ್ದೇನು ಮುಲಾಸ್ ಕಾಯಕ್ಕೆ ಹೋಗ್ಬೇಡ್ರಿ. ಅದೇನು ಅಂತಾರಲ್ಲ, ನನ್ನ ಮಗಳನ್ನೆಲ್ಲ ಅಲ್ಲಿ ಕಳ್ಸಕ್ಕೆ ಹೋಗ್ಲಿ, ರಾಣಿ ಹಂಗೆ ಬೆಳೆದೈತೆ ಹುಡುಗಿ, ಅಲ್ಲಿ ಹೋಗಿ ಏನು ಮಾಡ್ಬೇಕದು? ಸರಿ ತಗ, ನಾ ಎಲ್ಲ ಮಾತಾಡ್ತೀನಿ. ಆ ಕಾರ್ಡ್ ಕೊಡವು ಊರ್ ಮೇಲೆ ಹೋಗೋವೆಲ್ಲ ಕೊಟ್ಟು ಬಂದನಿ. ಇದ್ದೂರಾಗ ನೋಡು ಯಾರ್ಯಾರಿಗೆ ಕೊಡೋದು ಯಾರ್ಯಾರು ಬಿಡೋದು ಒಂದಿಟ್ಟು ಲೀಸ್ಟರ ಮಾಡು. ನನಗೆ ಆಮೇಲೆ ಹೋಗೋ ಮುಂದೆ ಅಲ್ಲಿ ನೆನ್ಪಾರ್ತು ಇಲ್ಲಿ ನೆನ್ಪಾರ್ತು ಅನ್ನಂಗ ಇದು ಮಾಡಕ್ ಹೋಗ್ಬೇಡ. ಅಲ್ಲ, ನಾ ಎಲ್ಲ ಲಿಸ್ಟು ತಯಾರು ಮಾಡೇ ಇಟ್ಬಿಟ್ಟೇನಿ. ದೊಡ್ಡಕ್ಕಿನಾರ ಆತ ಸಣ್ಣಕ್ಕಿನಾರ ಆತ ಕರ್ಕೊಂಡು ಹೋಗಿ ಕಾರ್ಡ್ ಎಲ್ಲ ಕೊಟ್ಟು ಬಂದ್ಬಿಡ್ರಿ. ನಮ್ಮ ಮನೆಯಿಂದ ಏನು ಎತ್ತ ಒಟ್ಟು ನೋಡ್ತಾನಂತ. ಮತ್ತು ನಾಳೆ ಹೋದರಿ ಬಂದರಿಗೆ ಅದು ಇಲ್ಲಿ ಇದಿಲ್ಲ ನಂಗೆ ಆಗಬಾರ್ದಲ್ಲ. ಒಟ್ಟು ಚಟ್ನಿ ಪುಡಿ ಅಂಥವಿಂಥವು ಮಾಡಿಡ್ತಾನೆ. ಬಂದಾಗ 4 ದಿನ ಉಣ್ಣಕ್ಕೆ ಬೇಕಾಕತಿ. ಒಮ್ಮಿಗೆ ಸೀದಾ ಮದುವೆ ಮನೆಗೆ ಬರ್ರಿ ಅಂತಂದು ಹೆಂಗೆ ಅನ್ನಕತ್ತಿ ಬೀಗರಿಗೆಲ್ಲ? ಅಲ್ಲಲ್ಲಿ ಏನ್ ಶಾಣೆಕ್ ಇದ್ದಿದಿ? ಆ ಹೆಣ್ಣು ಹುಡುಗರನ್ನ ಕರ್ಕೊಂಡು ಕಾರ್ಡ್ ಕೊಡಕ್ ಹೋಗ್ಬೇಕನ? ಗಂಡು ಹುಡುಗರಾದ್ರ ಅದು ಬೇರೆ ಲೆಕ್ಕ. ಅವರು ಅವ್ರ ಗೆಳತಿಯರಿಗೆ ಅಟ್ ಕೊಟ್ಕಂತಾರ. ನಾನು ನೀನು ಹೋಗಿ ಕಾರ್ಡ್ ಕೊಟ್ಟು ಚಂದಾಗಿ ಅರ್ಶಿನ ಕುಂಕುಮ ಕೊಟ್ಟು ಹೇಳಿ ಬರ್ಬೇಕು. ಹಂಗೆ ಬಿಕ್ಕು ಬೇಡ ಬೇಡ ಕರದೆ ಅಂದ್ರ ಜನ ಬರ್ತಾರೇನ? ನಿನ್ನ ದೊಡ್ಡಸ್ತಿಕಿದ್ರೆ ನಿಮ್ಮ ಮನೆಗೆ ಇರ್ತೈತಿ, ನಾವೇನ್ ಮಾಡೋಣ ಬಿಡೋ ಅಂತ ಅಂತಾರ. ಒಂಚೂರು ಹೇಳೋದು ಅರ್ಥ ಮಾಡ್ಕೆ. ಬಡ ಹೊಂಡು ಆ ಉಳ್ದದ್ದೆಲ್ಲ ಬಂದ್ಮೇಲೆ ಮಾಡ್ಕೇವಂತೆ ಅಂತ ಕೆಲ್ಸನ. ಸರಿ ತಗೊಳ್ರಿ ಹಂಗಾರ, ಹಂಗ ಮಾಡಿದ್ರ ಆತ. ಅಲ್ಲ, ಒಂಚೂರು ಹೊರ ಬಂದು ಮಾತಾಡಿದ್ರೆ ಆಗಂಗಿಲ್ಲೇನ? ಬಂದರಿದ್ರಿಗಿನ ದಿಮಾಕ ತೋರಿಸ್ಬೇಕೇನಲ್ಲ ಅಡಿಗೆ ಮನೆ ಕುತ್ಕೊಂಡು. ಯಾಕೆ ಇಲ್ಲಿ ಇದ್ರಿ ಬಂದು ಮಾತಾಡಿದ್ರೆ ಮತ್ ಮರ್ಯಾದೆ ಕಡಿಮೆ ಆಕತಿ ನಿನಗ? ಹೋದರ್ ಬಂದ್ರ ಮುಂದೆ ಹಂಗ ಮಾಡಕ್ ಹೋಗ್ಬಾರ್ದು. ಚಂದಾಗಿ ಬಂದರ್ಗೆ ಕಿಮ್ಮತ್ ಕೊಡೋದ್ ಕಲಿಬೇಕು. ಇದನ್ನ ಮಾಡಿದೆ ಅಂದ್ರೆ ನೋಡು ಸರಿ ಇರಂಗಿಲ್ಲ. ಅಯ್ಯ ನೀವೊಂದು, ನಾನು ಇಲ್ಲಿ ಬಣ್ಣ ಕಲ್ಸಿಟ್ಟನೆ ತಲೆ ಕೂದ್ಲಿಗೆ ಹಚ್ಕೊಳಕ ಅಂತಂದು, ಅದು ಒಣಗಿ ಹೋಗಂಗಿಲ್ಲನ? ಅದಕ್ಕೆ ಹಚ್ಕೊಂತ ಇಲ್ಲ ಕುತ್ಕೊಂತ ಮಾತಾಡಿದೆ. ಅದಕ್ಕೆ ನಾ ತಗರ್ರಿ, ನಾನೇನು ಯಾವಾಗ್ಲೂ ಹಿಂಗ ಮಾಡಂಗಿಲ್ಲ. ಒಟ್ಟು ಒಂದು ಬೇಯಕ್ಕೆ ಕಾರಣ ಹುಡುಕ್ಬೇಕು ನನ್ನ. ಪಾರಿ ಲೇ ಪಾರಿ, ಏನ್ಲೇ ಇದು? ಯಾನಮ್ನೆ ಘಾಟ ಎಬ್ಸಿದಿ? ಒಲೆಗಿನ ಮೆಣಸಿನ್ಕಾಯಿ ಒಕ್ಕಟಿ ಏನ? ಹಾಕ್ತಂತ ತಡಿ ಮೆಣಸಿನ್ಕಾಯಿ ನಿನಗ. ನನಗೆ ಒಲಿ ಉರಿವಲ್ವಲ್ಲಪ್ಪ, ಏನು ಮಾಡ್ಲಿ ಅಂತ ಹಸೆ ಕಟ್ಟಿಗೆ ಇಟ್ಕೊಂಡ್ ಅಂತ ನಾನು ಅನ್ನಕತ್ತೀನಿ.
ಅಂತಂದ್ರೆ ಮೆಣಸಿನ್ಕಾಯಿ ಹಾಕೇನಂತ ಬಂದಿದ್ದಿ ನಂದು ಅಡಿಗೆ ಆಗಿಲ್ಲಿನ ಇನ್ನು ಯಾವಾಗ ಹೊಲ ಕಾಣೋದು ಏನು ಕತ್ತಿ ನಂದು ಒಂದಿಷ್ಟು ಕಟ್ಟಿಗೆನಾರ ಎತ್ತಿಡಕ್ಕೆ ಬಂದಲ್ಲ ನಿಮ್ಮ ಹೋಗಿ ನಿನ್ನೆ ಮಳೆ ಅಷ್ಟು ಸುರಿದೈತಿ ಮತ್ತು ಬೆಳಗ್ಗೆ ಹೆಂಗೆ ಒಲೆ ಹಚ್ತಾಳಕ್ಕೆ ಅನ್ನೋದು ಅಷ್ಟು ಗೊತ್ತಾಗಿಲ್ಲ ನಿಮ್ಮ ಹೋಗ ಬರೀ ನನಗೆ ಬೈತಿದ್ದಿ ಯಾವಾಗ ನೋಡಿದ್ರನ. ಈಗೇನ ಹೊಲಕ್ ಬರ್ಬಾರ್ದು ಅನ್ನೋದೈತಿ ಅದಲ್ ನಿನಗ. ಸರಿ ತಗ, ಮನ್ಯಾಗ ಇದ್ದು ಆರಾಮಾಗಿ ತಿಂದು ಮಕ್ಕ ನಾ ಎಲ್ಲ ಹೋಗಿ ಬರ್ತಾನೆ ಅಂತ. ನಾನಾರು ಹೊಲಕ್ ಹೋಗ್ಕನಿ, ನನ್ ತಿನ್ನಕೇನ್ ಮಾಡಿ ಹಾಕೊಡು ನಡಿ ಬಿಡ ಬಿಡ. ಅಲ್ಲ ನಾ ಏನು ಹೇಳಕತ್ತೀನಿ ನಿಮಗೆ ಹಾಂ, ಒಲಿನ ಉರ್ದಲ್ಲ ಅಂದ್ರೆ ಏನು ಬೇಸಾಕ್ಲಿ ನಾನು, ಏನಿಲ್ಲ ಏನು ಒಲೆಗೆ ನನ್ನ ಕಾಲಿಡ್ಲೇನ. ಹಂಗಂದ್ರೆ ಹಂಗ್ಲೇ ಮತ್ ನಾನೇನು ಉಪವಾಸ ಹೋಗ್ಲ ಈಗ ಹೊಲಕ್ಕ? ಏನಾರ ಹಾಕೊಡು ನಡಿ, ರಾತ್ರಿ ರೊಟ್ಟಿ ಪೆಟ್ಟು ಉಳ್ದವನ. ಎಲ್ಲಿ ತರ್ತೀಯಪ್ಪ, ಸಂಜೆ ಸತ್ರ ಎಣ್ಣೆಗಿಲ್ಲ ಮುಂಜಾನೆ ಸತ್ರ ಬತ್ತಿಗಿಲ್ಲ ಅನ್ನಂಗೈತಿ. ರಾತ್ರಿ ಸುಟ್ಟವು ರಾತ್ರಿಗೆ ಖಾಲಿ, ಮುಂಜಾನೆ ಸುಟ್ರೆ ಮುಂಜಾನೆ ಖಾಲಿ. ಏನು ಮಾಡಿಲ್ಲ, ಒಂದೇಟು ಅನ್ನ ಒಂದು ಐತೆ ನೋಡು, ಬೇಕಾರೆ ಅದನ್ನ ಹಾಕೊಡ್ತಾನೆ ತಿಂದು ಹೋಗ್ತಾನೆ ಅಂದ್ರೆ ಹೋಗ್ರಿ. ಏನ್ ಪಜಿತೇನ ನೋಡು, ಹಗ್ಲೆಲ್ಲ ಹೊಲ್ದಾಗ ಅಷ್ಟು ಕಷ್ಟಪಟ್ಟು ದುಡದ್ರೂ ಹೊಟ್ಟೆ ತುಂಬ ಕೂಳು ಸಿಗಂಗಿಲ್ಲ. ಹಿಂಗ ಆದ್ರ ಗತಿ ಹೆಂಗಂತ ನಾವು ಗಂಡ್ಮಕ್ಳು ದುಡಿಯೋದು ನಮ್ಮ ಅಂತಾರ್ದು. ಹಾಂ ಅಂತೀರಿ ಮಾಡಾರ್ಕಂಡು ಮಾತಾಡ್ತೀರಿ. ಮತ್ತೆ ಇನ್ಮೇಲೆ ಬರ್ತಾಳಲ್ಲ ತಡಿ, ನಿಮ್ಮ ತಮ್ಮನ ಹೆಂಡ್ತಿ ಹೆಂಗೆ ಮಾಡ್ತಾಳೆ ಏನೋ ಗೊತ್ತಾಕತಿ. ಹಾಂ ಅವಾಗ ಅನ್ವಂತ್ರಂತೆ ಎಲ್ಲರೂ ಸೇರಿ ನನಗೆ ಅಂದಂಗಲ್ಲ ಆಕೆಗೆ ಅನ್ನೋದು. ಅಂದಂಗೆ ರೀ, ಆಕೆ ಹುಡುಗಿ ನೋಡಿರಿ ನೀವು, ಇಂಥ ಬಡವ್ರ ಮನೆಗೆ ಅವ್ರು ಯಾಕೆ ಕೊಡಕತ್ತಾರ? ಅಷ್ಟು ನೌಕರಿ ಮಾಡ್ತಾರ, ಚಲೋ ಅದಾರ ಅವ್ರ ಅಪ್ಪರು ಅಂದ್ರೆ. ಹಾಂ ನನಗೇನು ಅನಿಸ್ತತಿ, ಕೈ ಕಾಲು ಏನು ನೆಟ್ಟಗದವನಿಲ್ಲ ಬಿಡ್ರಿ. ಹಂಗೆ ಅನ್ಸಕತೈತಿ ನನಗಂತೂ. ನಾಳೆ ಮನೆಗೆ ಹೆಂಗೆ ಪುರೋಡಿಗೆ ಕಳ್ರಿ ಆಕಿ. ಅಲ್ಲ ನೀವ್ ಹೊಂದ್ಕೆಂದಲ್ಲ ಹಂಗ ಆಕಿನ ಹೊಂದ್ಕೆಂದ್ ಹೋಗೇ ಹೋಗ್ಕಳ. ಕೈಯರ ಇರ್ಲಿ ಇಲ್ದಂಗರ ಇರ್ಲಿ, ಕಾಲರ ಇರ್ಲಿ ಇಲ್ದಂಗಿರ್ಲಿ, ಅದಕ್ಕೇನಂತ ಬಳೆ ಮಾಡ್ಕೊಂಡ್ ಹೋಗಕ್ಕ. ಪಾಪ ನಮ್ಮ ಇದನ್ನ ಹಿಂಗಾಗಬಾರ್ದತ್ ನೋಡ್ರಿ. ತೀರ ಕಾಲಿಲ್ಲದ್ದು ಕೈ ಇಲ್ಲದ್ದು ಹುಡುಗಿ ತಂದು ಮದುವೆ ಮಾಡಿದ್ರೆ ನೋಡಿದ್ರೆ ಮಂದಿ ಏನಂತಾರ, ರೊಕ್ಕದ ಹೆಸಕ್ಕೆ ಮಾಡ್ಕೊಂಡಾರ ಅಂತ ಅನ್ನಂಗಿಲ್ಲೇನ್ರಿ? ಜನ ಏನಾರ ಯಾಕ ಅನ್ಕಲ್ಲಿ, ಆಕಿ ಚಂದಾಗಿ ರೊಕ್ಕ ರುಜಿ ತಂದು ಎಲ್ಲ ನಮ್ಮ ಮನೆಯದು ಎಲ್ಲ ನಡೆಸ್ಕೊಂಡ್ ಹೊಂಟ್ಲಂದ್ರ ನಮ್ದು ಒಟ್ಟು ಹಗರಕತಿ. ಸುಮ್ನಿರ, ನಿನಗೇನು ಗೊತ್ತೈತಿ? ಈಗ ಊಟ ನನ್ನ ಮೇಲೆ ಐತಿ. ಅವನೇನು 4 ಬಿಲ್ಲಿ ದುಡಿತಾನ, ಅವ್ನು ದುಡ್ದು ಅವ್ನ ಖರ್ಚಿಗೆ ಸಾಲಂಗಿಲ್ಲ. ಇಸ್ತ್ರಿ ಅರಿಬಿ ಶೋಕಿ ಮಾಡಾಕನ ಅವಣಕತಿ. ಮಂತ್ಯಾನ ನಡೆಸೋದು ಹೆಂಗ? ಸುಮ್ ಕುಂದ್ರ, ನಿನಗೇನು ಗೊತ್ತಾಕತಿ? ಅವ್ರ ಅಪ್ಪನ ಮನೆಯಿಂದ ಎಲ್ಲ ತಂದಕ್ಕೆ ಮಂತ್ಯಾನ ನಡೆಸಿಲ್ಲ ಅಂದ್ರೆ ನಾವು ದುಡಿದ್ ಗಂಟು ಹಂಗೆ ಹಿಂದೆ ಕುಳಿಸ್ಕೊಳಕ್ ಬರ್ತೈತಿ. ಹ್ಞೂ ರೀ, ನಾನು ಹಂಗೆ ಮಾಡ್ತಾನಪ್ಪ. ಆಕೆ ಬಂದ ಮೇಲೆ ನಾನಂತೂ 8:30 ತನಕ ಹೇಳಂಗಲ್ಲ ನೋಡು. ನನಗೂ ಇಷ್ಟು ದಿನ ಮಾಡಿ ಸಾಕಾಗೈತಿ. ಆರಾಮ್ 8:30 ಎದ್ದು ಒಟ ಏನಾರು ತಿಂದು ಹೊಲಕ್ಕೆ ಬಂದ್ಬಿಡ್ತಾನೆ ಅಷ್ಟೇ. ಏನು ಮಾಡಲ್ಲ, ಮನ್ಯಾಗಿಂದ ಇತ್ತಾನ ಕಡ್ಡಿ ತೆಗೆದು ಇತ್ತಾಗ ಹಾಕಂಗಿಲ್ಲ. ನಾ ಎಲ್ಲ ಆಕೆ ಮಾಡ್ಕೆಲ್ಲಿ. ಸರಿ ತಗ, ಹಂಗ ಮಾಡುವಂತಿ. ನಾ ಬರ್ತಂತ ತಗ, ಅಲ್ಲೇ ಹಾದ್ಯಾಗ ಏನಾರು ತಿಂದು ಹೋಗ್ಕದಂತ ಹೋಟ್ಲಾಗಿನ ತಿನ್ವಂತ್ರಂತ ತಡ್ರಿ. ನಾನು ಮೊನ್ನೆ ನಮ್ಮ ತವ್ರ ಮನೇಲಿಂದ ಕೊಬ್ಬರಿ ಉಂಡೆ ಕಟ್ಟಿಸ್ಕೊಂಬಂದಿದ್ದೆ, ಅವನ್ನ ತೆಗೆದಿಟ್ಕೊಂಡನಿ. ಮತ್ತು ಹತ್ತಿರ ಕಣ್ಣೆ ಬಿತ್ತಂದ್ರಾಗ ಸಣ್ಣ ಮಗಂಗ ಹಿಡಿದು ಕೊಡ್ತಾರ ಡಬ್ಬಿ ಕಲೆ ಆಗತ್ತಂಕನ. ಅದಕ್ಕೆ ನಿಮಗೆ ಮಕ್ಕಳಿಗೆ ಕೊಡಕ್ಕಂತ ತೆಗೆದಿಟ್ಟನಿ. ತಡ್ರಿ ತಂದು ಕೊಡ್ತಾನೆ, 1-2 ಉಂಡೆ ತಿಂದು ಹೋಗುವಂತ್ರಂತ. ಹೌದಾ? ಸರಿ ತಗ, ತಗಂಬ. ಮತ್ತು ಹೊಟ್ಟೆ ಹಸ್ತವು ಅದರ ಒಟ್ಟು ಆಸ್ರಕತ್ತೆ ಹೊಟ್ಟಿಗೆ. ತಗರಿ ಇದ್ರಾಗ 2 ಉಂಡೆ ತಿಂದು ನೀರು ಕುಡಿದು ಬಾಯಿ ಒರೆಸ್ಕೊಂಡು ಹೋಗ್ರಿ. ಮತ್ತೆ ನಿಮ್ಮ ನೋಡಿಲ್ಲ ಅಂದ್ರೆ ಏನದ ಅಂತಂದು ಬಂದಾಬಿಡ್ತಾಳ ಆಕಿ. ಬಂದ್ರಿ ಏನಕತಿಲೆ, ಅವುಗಾರ ಕೊಡ್ಬೇಕಿಲ್ಲ 2 ಉಂಡಿನ. ನಮ್ಮ ತಮ್ಮಗಂತೂ ಬ್ಯಾಡ್ ಬಿಡು ಹೋಗ್ಲತ್ಲಾಗ. ಅವಾಗ ಏನಾಕತಿ ಕೊಟ್ರ? ಅಯ್ಯ ನೀವೊಂದು ಸುಮ್ಮನಿರಿ, ಅವ್ರಿಗೆಲ್ಲ ವಯಸ್ಸಾಗೈತಿ. ಈಗ ಇವನ್ನೆಲ್ಲ ತಿಂದ್ರೆ ಅರ್ಗಿಸ್ಕಣ ಶಕ್ತಿನೇ ಇಲ್ಲ ಅವ್ರಿಗೆ. ಅಷ್ಟಕ್ಕೂ ತಿಂದ್ರೆ ಬರೀ ಗೊಬ್ಬರ. ನೀವರ ತಿಂದ್ರೆ ದುಡಿಯೋ ಗಂಡ್ಮಗ ಒಂದಿಟ್ಟು ಕಸೂರ ಬರ್ತೈತಿ. ಸಣ್ಣ ಮಕ್ಕಳು ಬೆಳೆ ಮಕ್ಳಿಗೆ ಕೊಟ್ರೆ ಒಂದಿಟ್ಟು ಚಲೋನರ ಆಗತ್ತಪ್ಪ. ಹೋಗಿ ನಿಮ್ಮ ಹೋಗಿ ಅಂತೆಯಲ್ಲ, ಅದಕ್ಕೇನು ಮಾಡ್ತಿದ್ದಿ? ಸುಮ್ಮ ತಿಂದು ಬರ ತಣ್ಣಗೆ. ಅದೇನು ನೀನೇನು ಖರ್ಚು ಮಾಡ್ಕೊ ಇಟ್ಟಿಲ್ಲ. ನಾನು ಅಲ್ಲಿ ನಮ್ಮ ತವ್ರ ಮನೆಯಿಂದ ತಂದ್ರವು ಏನೋ ತೆಗೆದಿಟ್ಟು ಕೊಡಾಕತ್ತೇನೆ ಆಟ. ಆದ್ರೆ ಮತ್ತೆ ಅವಾಗ ಹಂಚು ತಮಗೆ ಹಂಚು ಅಂತ ಭಾರಿ ಒಣ ನಿಗೋ ನಿಮ್ದು. ಸರಿ ತಗ ಮರ, ನಿನ್ಗೆ ಹೆಂಗೆ ತಿಳ್ತೈತೆ ಹಂಗೆ ಮಾಡು. ಅತ್ತೇರ ಮನೆಯೆಲ್ಲ ಬಳದು ತೊಳೆದು ಎಲ್ಲ ಸ್ವಚ್ಛ ಮಾಡ್ಯಾರ ನೋಡ್ರಿ. ಮತ್ತೇನು ಉಳಿಸಿಲ್ಲ, ಬರೀ ಇದರಿಂದ ಕೆಮ್ಮಣ್ಣಿಂದ ಕಾಣಿ ಇಡೋದಷ್ಟೇ ಉಳ್ದೈತೆ ನೋಡ್ರಿ. ಅದನ್ನು ನೀವು ಮಾಡಿರಿ, ನನಗೆ ನೀಟ್ ಆಗೋದಿಲ್ಲ ಅದು. ಹೌದಾ? ಸರಿ ತಗ, ಹಂಗಾಗಲಿ. ಆಮೇಲೆ ಅದು ಬಚ್ಚಲದ್ದು ನೆರಿಕ್ ಮುರಿದತ್ತಲ್ಲ ಅದು ಚಪ್ರ, ಅದು ನೋಡ್ರಿ 2 ತೆಂಗಿನಗರಿನಾರ ಹಾಕಿ ಸರಿ ಮಾಡ್ಬೇಕಿಲ್ಲ ಅದನ್ನು. ಏನವ ಮರದ ಮೇಲೆ ಪರದ ಮೇಲೆ ಅವ್ರ ಮಂಗ ಪಂಗ ಕುತ್ಕೊಂಡಿದ್ವು ಅಂದ್ರೆ ಹೆದರಿಕೆ ಬರ್ತೈತೆ ಮೈ ತೊಗೊಳಕ್ಕೆ. ನಿನ್ನ ಗಂಡು ಹೇಳಿದ್ದೆ 2 ತೆಂಗಿನ ಗರಿ ಹೇಳ್ಕೊಂಬಾರಲ್ಲ ಬರಬೇಕಾರ ಅಂತಂದು. ತಂದದ್ರ ಬೇಸಾಕತ್ತವ ಅದ್ರ ಮೇಲೆ ಹಾಕಕ್ಕೆ. ಅಯ್ಯ ಅತ್ಯಾರ ಯಾವ್ಯಾವಂತ ಮಾಡ್ತಾರ್ರಿ ಅವ್ರನ್ನ. ಗರಿನೂ ಹಿಡ್ಕೊಂಬ ಅಂತೀರಿ, ಮಣ್ಣು ತಗೊಂಬ ಅಂತೀರಿ, ಮತ್ತು ಒಂದಿಷ್ಟು ಅವ ಇವ ಹಾಳಮುಳ ಯಾವ ತರಕಾರಿ ಬೆಳೆದದ್ದು ಅಂದ್ರೆ ಅವನ್ನೂ ಹರ್ಕೊಂಬರ್ಬೇಕು. ಅವ್ರು ಏನು ಕೈ ಏನು ದೇವ್ರು 2 ಕೊಟ್ಟನ್ರಿ ಅವ್ರಿಗೇನು? ಏನು 4-5 ಕೊಟ್ಟಲ್ಲ? ಯಾವ್ದಂತ ಮಾಡ್ಬೇಕು ಅವರು? ಅಲ್ಲ ಜೊತೆ ನೀ ಇರ್ತಿಲ್ಲ ತರಕಾರಿ ಪರ್ಕಾರಿ ಹಿಡ್ಕೊಳಕ್ಕೆ, ಅವ್ನು ಹಿಡ್ಕೊಂಬರ್ಬೇಕು ನೀನು. ಸೊಪ್ಪು ಸೆದೆ ಅಂತವನ ಗರಿ ಪರಿ ಅಂತವ್ ತರ್ತಾನ ಗಂಡ್ಮಗ. ಎಲ್ಲದಕ್ಕೆ ಅವನೊಬ್ಬನೇ ಹಿಡ್ಕೊಂಬರ್ಬೇಕಂದ್ರೆ ಮತ್ತೆ ನೀ ಏನು ಚಂದಕ್ಕೆ ಹೋಗಿರ್ತಿ ಹಿಂದೆ ಜೊತೆಗೆ. ಅವರೇ ಹತ್ಯಾರ ನನಗೆ ಮುಂಜಾನೆಯಿಂದ ಸಂಜೆ ಮಟ್ಟ ಹೊಲ್ದಾಗ ಬದುಕು ಮಾಡಿ ಸಾಕಾಗಿರ್ತೈತಿ. ಮತ್ತು ನಾ ಅವನ್ನೆಲ್ಲ ಹಿಡ್ಕೊಂಬರಕ್ಕೆ ಹೋಗ್ಲಿ, ನಾ ಏನು ತರಂಗಿಲ್ಲ.
ಚಕಡಿ ಕಟ್ಟಿದ್ರೆ ಅಷ್ಟ ನಾವು ಕೂತ್ಕೊಂಬರಕ್ಕೆ, ಇಲ್ಲಾಂದ್ರೆ ಹೊಲಕ್ಕೂ ಹೋಗಂಗಿಲ್ಲ ನೋಡ್ರಿ ನಾಳೆಯಿಂದ. ಯಾಕ ಹಂಗ್ಯಾಕ ಏನು ಹಂಗೆ ಬರ್ತೈತೇನು ಮನ್ಯಾಗ ಕುತ್ಕೊಂಡು ತಿನ್ನಕ್ಕೆ? ಹೊಲಕ್ಕೆ ಹೋಗಂಗಿಲ್ಲ ಅಂದ್ರೆ ಹೋಗ್ಬೇಕು, ಹೋಗಿ ಮಾಡಿದ್ರೆ ಬರ್ತೈತೆ ತಿನ್ನಕ್ಕೆ ಎರಡು ಕೈಲಿ. ಮನ್ಯಾಗ ಕುತ್ಕೊಂಡೇನು ಸಗಣಿ ತಿಂತೀರೇನು? ಅಯ್ಯೋ ಅತ್ತೀರ ಹಂಗ್ಯಾಕಂತೀರಿ? ನಾವೇನು ಏನು ಇಲ್ದರ ಮನೆಯಿಂದ ಬಂದೇವೆ ಅಂತಂದು ನಮಗೊಂದು ನ್ಯಾಯ, ನಾಳೆ ನಿಮ್ಮ ದೊಡ್ಡ ಸಣ್ಣ ಸೊಸಿಗೊಂದು ನ್ಯಾಯ ಮಾಡ್ತೀರಿ ನೀವು? ನಾಳೆ ನೋಡ್ತೇನೆ ಯಾಕಿನ್ನ ಹೊಲಕ್ಕೆ ಕಳಿಸ್ಲಿಲ್ಲ ಅಂದ್ರೆ ಅವಾಗ ಹೇಳ್ತಾನೆ ನಿಮಗೆ. ಈಗ ನನಗೆ ಜೋರು ಮಾಡ್ದಂಗಲ್ಲ. ಸರಿ ತಗ, ಮುಂದಿನ ಮುಂದೆ ನೋಡೋಣಂತ. ಈಗ ನೀ ಮೊದ್ಲು ಹೋಗೋದು ಕಲಿ ಅಂದಂಗೆ ಅತ್ತೀರ. ಮತ್ತು ಮದುವೆ ಮಾಡಾಕತ್ತೇವಿ, ಒಂದು ಸೀರೆ ಇಲ್ದನ ಹಂಗೆ ಮಾಡ್ಬೇಕೇನ್ರಿ? ಒಂದು ಚಲೋ ಸೀರೆನಾರು ಕೊಡಿಸ್ರಿ. ನನ್ನ ಮದುವೆಯಾಗ ಚಲೋ ಸೀರೆ ತಂದಾರೆ ನೀವು. ಅಲ್ಲಿಂದ ಇಲ್ಲಿ ತನಕ ತಿರುಗ ಮಕ್ಳು ಎಷ್ಟು ದೊಡ್ಡವಾದು, ಇಲ್ಲಿ ತನಕ ಒಂದು ಸೀರೆ ಕಾಣಲಿಲ್ಲ ನಾನು. ಎಲ್ಲ ನಮ್ಮ ತವ್ರ ಮನೆಯಿಂದ ತಂದದ್ದು ಉಡಾಕತ್ತೀನಿ. ತೀರ ಒಂದು ಸೀರೆನೂ ಕೊಡ್ಸಂಗಿಲ್ಲೇನ್ರಿ? ನಿಮ್ಮ ಮಗನ ಮದುವೆ ಮಾಡಾಕತ್ತಿದ್ರಿ. ಅಲ್ಲ, ನನ್ನ ಸೀರೆಗೇನ ಅಲ್ಲೊಂದು ಟ್ಯಾಪ್ ಇಲ್ಲೊಂದು ಟ್ಯಾಪ್ ಹಾಕ್ಯಂಡು ನಾನು ಉಟ್ಕೊಂಡು ಹಾಕತ್ತೀನಿ ಅಂತಂದ್ರೆ ನಿನಗೆಲ್ಲಿ ಚಲೋ ಸೀರೆ ತರಕ್ಕೆ ಹೋಗ್ಲಿ? ನನ್ನ ಕೈಯಾಗ ರೊಕ್ಕಲ್ಲವ. ಇದ್ದದ್ದು ಎರಡು ಬಿಲ್ ಇದ್ವು ಅಂದ್ರೆ ನಿಮ್ಮ ಗಂಡ ಎದಕ್ಕೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಹೇಳಿ ಕೇಳಿಸ್ಕೊಂಡು ತಗೊಂಡು ಬಿಟ್ಟಿರ್ತಾನೆ. ಮತ್ತು ಅವನ್ನ ಕೇಳ್ಬೇಕು. ಮತ್ತು ನೀನು ನಾನು ಕೇಳಿದ್ರೆ ನಾ ಎಲ್ಲಿಂದ ತರಲಿ? ಅದು ಅಲ್ದ ಅಷ್ಟಕ್ಕೊಂದು ಸೀರೆ ಅದಾವಲ್ಲ ಅವನ್ನ ಉಟ್ಟರಿ. ನೋಡೋಣ ಅಲ್ಲಿ ತನಕ ಮುದಕಿನ ಹಾಕಿ ನೀನು ಅಷ್ಟಕ್ಕೊಂದು ಇಟ್ಕೊಂಡು ಮತ್ತೆ ಅಲ್ಲಿ ಸೀರೆ ತಗೊಂತಾಳಂತ. ಅತ್ತಿಯರ ಅಷ್ಟಕ್ಕೊಂದು ಅನ್ನಕ್ಕರಿ ಎಲ್ಲದವ್ರಿ? ಮೂರು ಮತ್ತೊಂದು ಅದಾವು. ಎಲ್ಲರೂ ಹೋದಲ್ಲಿ ಬಂದಲ್ಲಿ ಉಡಾಕ್ ಬೇಡನೋ ಒಂದು ಚಲೋ ಸೀರೆ? ಅದಕ್ಕೆ ಎತ್ತಿಟ್ಕೊಂಡಾನೆ ಅದು ಒಂದು. ಮತ್ತು ದಿನಪರ್ತಿಲಿ ಉಡವಂತ ಇವ ಎರಡು ಸೀರೆ. ನೀವು ಹೇಳೋದು ನೋಡಿದ್ರೆ ನಂಗೆ ಒಂದು ದೊಡ್ಡದೊಂದು ಕಪಾಟ್ ಮಾಡಿಸಿ ಕಪಾಟಿನ ತುಂಬ ನನಗೆ ಅರ್ಬಿ ತುಂಬಿಸಿಟ್ಟಿರಿ ನಾನು ಅರ್ಗತೆ ಹೇಳ್ತಿರಲ್ಲ. ಯಾರ ಮಂದಿ ಕೇಳಿದಾರೆ ಬಾಯಿ ಮೇಲೆ ಬಟ್ಟೆ ಇಟ್ಕೊಂಡಂಗೆ. ಇಲ್ಲಿ ನೋಡ, ಈಗ ಸದ್ಯಕ್ಕೆ ನನ್ನ ಅಂತ್ಯಕ್ಕೆ ರೊಕ್ಕಿಲ್ಲ. ಮಗನ ಮದುವೆನ ಸಾಲ ಮಾಡಿ ಮಾಡಾಕತ್ತೀನಿ ಅಂತಂದ್ರೆ ನೀನು ಮತ್ತೆ ಸೀರೆ ಅದು ಇದು ಅಂತಂದು ದೊಡ್ಡದು ರಾಮಪುರ ಹಚ್ಕೊಳಕ್ಕೆ ಹೋಗ್ಬೇಡ. ನೋಡೋಣಂತ ಮುಂದೆ ದೀಪಾವಳಿಗೆ ಯಾವಾಗಾರ ತಂಬರ್ತಾನೆ ಅಂತ. ಈಗ ಇದ್ದಿದ್ರಾಗ ಮುಗಿಸು. ಸರಿ ತಗೊಳ್ರಿ, ಹಂಗಾರೆ ದೀಪಾವಳಿ ಕೊಡಿಸ್ಬೇಕು ನೋಡ್ರಿ ಅತ್ಯಾರ. ಅತ್ತಿಯಾರ ನಿಮ್ಮ ಸಣ್ಣ ಸೊಸಿ ಬಂದಮೇಲೆ ಐತಲ್ಲ, ಆಕೆ ಕಡೆ ಒಂದಿಷ್ಟು ರೊಕ್ಕ ಇಸ್ಕೊಂಡು ಚಲೋತ್ನಂಗೆ ಮನೆ ರಿಪೇರಿ ಮಾಡಿಸ್ಬಿಡ್ಬೇಕು ನೋಡ್ರಿ. ಈ ಮಳೆ ಬಂತಂದ್ರೆ ಜಮಾಸಿ ಆ ಕಡೆಯಿಂದ ನೀರು ಈ ಕಡೆಯಿಂದ ನೀರು, ಈ ಹಾಳೆ ಕಟ್ಟಿ ನೋಡಿ ನೋಡಿ ಸಾಕಾಗ್ಬಿಟ್ಟತ್ರಿ ಅತ್ತಿಯಾರ. ನನಗಂತೂ ಎಲ್ಲ ಹಾಳೆ ತೆಗ್ಸಕ್ಕೆ ಬರ್ತೈತಿ. ಅದಕ್ಕೆ ಒಂದಿಷ್ಟು ರೊಕ್ಕ ಇಸ್ಕೊಂಡು ಮನೆ ರಿಪೇರಿ ಮಾಡಿಸ್ಬಿಡೋಣ. ಹೌದಲ್ರಿ ಅತ್ತಿಯಾರ? ಅಯ್ಯ ಹುಡುಗಿ, ಅದೇನೋ ಕೂಸುಟ್ಟಾಕಿನ ಮುಂಚೆ ಕುಲಾಯಿ ಹೊಲಿಸಿದ್ರಂತ ಹಂಗೆ ಆತು ನೋಡಿ ಹೇಳೋದು. ಏನೋ ಮದುವೆಗಿಲ್ಲ ಮುಂಜೆಗಿಲ್ಲ ಹಾಲ ಆಕಿ ಕಡೆ ರೊಕ್ಕ ಇಸ್ಕೊಂಡು ಮನೆ ರಿಪೇರಿ ಮಾಡ್ಸೋಣ ಅಂತೀಯಲ್ಲ, ಅದೇ ಹೆಂಗಾಕತಿ? ಅಷ್ಟಕ್ಕೂ ಮಗಳ ಸಂಬಂಧ ಅಂತಂದು ಅವ್ರೇನೋ ಮದುವೆ ಮಾಡ್ಕೊಡಕತ್ತಾರ. ಈಗ ನಮ್ಮ ಮನೆ ರಿಪೇರಿ ಮಾಡ್ಸೋಣ ರೊಕ್ಕ ಕೊಡ್ರಿ ಅಂದ್ರೆ ಚಂದ ಅನ್ನೋದು? ಬಿಡ್ರಿ ಅತ್ಯಾರ, ಅದ್ರಾಗೇನೈತಿ ಚಂದ ಚಾರ. ಮಗಳ ಸಲುವಾಗಿ ಆಟ ಮಾಡಂಗಿಲ್ಲೇನು ಅವ್ರು? ಮತ್ತು ಇಂಥ ಚಂದಕ್ಕೆ ಇದಕ್ಕೆ ನೌಕರಿ ಮಾಡ್ತಾರೆ? ಏನೋ ನೋಡಂತ ಹೇಳವ ಮುಂದೆ ಬಂದದ್ದ. ಈಗ ಇದು ನಡೆಯೋದು ನೋಡೋಣ.